ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕೊಹಿನೂರು ಗ್ರಾಮದ ರೈತರು ವಾಡಿಕೆಯಂತೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಇನ್ನೂ ಬಿತ್ತನೆ ಕಾರ್ಯ ಪ್ರಾರಂಭವಾಗಿಲ್ಲ. ಹಾಗಾಗಿ ಗ್ರಾಮದ ರೈತರೆಲ್ಲರೂ ರೈತ ಮಹಿಳೆಯರು ಹಿಂದಿನ ವಾಡಿಕೆಯಂತೆ ಮಳೆಗಾಗಿ ವಿಧಿವಿಧಾನಗಳಂತೆ ಶಾಸ್ತ್ರೋಕ್ತವಾಗಿ ಗೊಂಬೆಗಳ ಮದುವೆ ಮಾಡುವ ಮೂಲಕ ಸಂಭ್ರಮಿಸಿದ್ರು. ಊರಿನ ತುಂಬಾ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಇಲ್ಲಿನ ಚನ್ನಮಲ್ಲೇಶ್ವರನ ಮಂದಿರದಲ್ಲಿ ಸಂಪ್ರದಾಯದ ಪ್ರಕಾರ ವರನ ಕಡೆ ಕೆಲವರು, ವಧುವಿನ ಕಡೆ ಕೆಲವರು ಕೂಡ್ಕೊಂಡು ಬೀಗರನ್ನ ಎದುರುಗೊಂಡರು. ನಂತರ ಸುರುಗಿ ಸುತ್ತಿ ಆರತಿ ಬೆಳಗ್ಗೆ ಅರಿಶಿಣ ಶಾಸ್ತ್ರ ಮಾಡಿದ್ರು. ಭಾಜ ಭಜಂತ್ರಿಗಳ ಮೂಲಕ ಅಕ್ಷತೆ ಹಾಕಿ ಸಂಭ್ರಮಿಸಿದ್ರು. ನಂತರ ಭಾಜ ಭಜಂತ್ರಿಗಳ ಮೂಲಕ ಮೆರವಣಿಗೆಯನ್ನ ತೆಗೆದು ಗ್ರಾಮದ ನೂರಾರು ರೈತ ಕುಟುಂಬದವರು ಹೋಳಿಗೆ ಊಟ ಸವಿದು ಮನೆಯ ಮಕ್ಕಳ ಮದುವೆಯಂತೆ ಸಂಭ್ರಮಿಸಿದ್ರು. ಗಾಳಿ ಲೆಕ್ಕ ಮಂದಿಗೆ ದೊಡ್ಡವ್ರು ಎಲ್ಲಾನೇ ಮಾಡ್ತಾರ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಗುರ್ಜಿ ಗುರ್ಜಿ ಹಳ್ಳಾಡಿ ಬಂದೆ, ಹಳ್ಳ ಕುಳ್ಳ ತಿರುಗಾಡಿ ಬಂದೆ. ಕಾರ ಮಳೆಯೋ ಕಪ್ಪತ್ತು ಮಳೆಯೋ, ಸುರಿ ಸುರಿ ಸುರಿಯೋ ಮಳೆಯೋ ಎಂದು ಗ್ರಾಮೀಣ ಪ್ರದೇಶದಲ್ಲಿ ಮಳೆಗಾಗಿ ರೈತ ಮಹಿಳೆಯರು ಪ್ರಾರ್ಥನೆ ಸಲ್ಲಿಸಿದ್ರು. ಆರಂಭದಲ್ಲಿ ಸುರಿದಂಥ ಆಶಾದಾಯಕ ಮಳೆಯಿಂದಾಗಿ ರೈತರು ಹುಮ್ಮಸ್ಸಿನಿಂದ ಮುಂಗಾರಿನ ಬಿತ್ತನೆ ಮಾಡಿದ್ದಾರೆ. ಈಗ ಮಳೆ ಮಾಯವಾಗಿ ಬೇಸಿಗೆ ಕಾಲದಂತೆ ಬಿಸಿಲು ಬಿದ್ದಿದೆ. ಇದರಿಂದಾಗಿ ರೈತ ಸಮುದಾಯ ಸಂಕಷ್ಟಕ್ಕೆ ಈಡಾಗಿದೆ. ಹೀಗಾಗಿ ರೈತ ಮಹಿಳೆಯರು ಮಳೆಗಾಗಿ ಗುರ್ಜಿ ಪೂಜೆಗೆ ಮೊರೆ ಹೋಗಿದ್ದಾರೆ. ರೊಟ್ಟೆಯ ಹೆಂಚನ ತಲೆಯ ಮೇಲೆ ಹೊತ್ತು ಸಗಣಿಯಿಂದ ಗುರ್ಜಿ ಮಾಡಿ ಹೆಂಚಿನ ಮೇಲೆ ಇಟ್ಟು ಓಣಿ ಓಣಿ ತಿರುಗಾಡಿದ್ದಾರೆ. ವಿಶಿಷ್ಟ ರೀತಿಯಲ್ಲಿ ಹಾಡುತ್ತಾ ಪರಸ್ಪರ ನೀರು ಎರಚುತ್ತಾ
ಹಚ್ಚಿಕೊಳ್ಳುತ್ತಾ ಪರಿಪರಿಯಾಗಿ ಮಳೆರಾಯನನ್ನ ಪ್ರಾರ್ಥಿಸಿದರು. ಇನ್ನು ಶೇಂಗಾ, ಸೋಯಾಬೀನ್, ಹೆಸರು, ಹತ್ತಿ, ಬೆಳ್ಳುಳ್ಳಿ, ಗೋವಿನ ಜೋಳ ಸೇರಿದಂತೆ ಅನೇಕ ಬೆಳೆಗಳನ್ನು ಭೂಮಿ ಒಡಲಲ್ಲಿ ಬಿತ್ತನೆ ಮಾಡಲಾಗಿತ್ತು. ತೇವಾಂಶ ಕೊರತೆಯಿಂದಾಗಿ ಬೀಜ ಮೊಳಕೆ ಒಡೆದು ಬಾಡ್ತಿದೆ. ದುಬಾರಿ ಬೀಜ ಗೊಬ್ಬರ ತಂದು ಭೂಮಿಗೆ ಹಾಕಿದ್ದು 4-5 ದಿನದಲ್ಲಿ ಮಳೆ ಆಗದಿದ್ರೆ ಮೊಳಕೆಯ ಬೀಜ ಕಮರಿ ಹೋಗ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಳೆರಾಯ ಮಳೆ ಸುರಿಸುವಂತೆ ಗ್ರಾಮದ ಮಹಿಳೆಯರು ಹಾಗೂ ಪುರುಷರು ಮುದ್ದು ಮಕ್ಕಳು ಗುರ್ಜಿ ಪೂಜೆಯನ್ನ ಮಾಡಿದ್ದಾರೆ. ದೇವರಿಗೆ ಉಡಿ ಕೂಡ ತುಂಬಿದ್ದಾರೆ. ಈ ಕಡೆ ಬರ್ಲಿ ಶ್ರೀ ಬೈಲಿ ಕಡೆ 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 ಹಾಕ ಅದ್ರ ಮ್ಯಾಗ ಹಾಕ್ಬಿಡ ಅದ್ರ ಮ್ಯಾಗ ಹಾಕ್ಬಿಡ ತಿರುಗ್ತಲ್ಲ ಹಂಗೆ ಹಾಕಿ ತಿರುಗದಾಗಲ್ಲ ಹಾಕಿ ನಾ ಮಾತಾಡೋದು ಭೀಮಣ್ಣ ಬಂಡಿ. ನಾವು ಈ ಊರಿನ ಕರ್ಯಮ್ಮ ದೇವತೆಗೆ ಬೇಡಿಕೊಂಡು ಮಳೆ ಬರೋದಕ್ಕೆ, ಮಳೆ ಇರಲಾರ್ದಕ್ಕೆ ಮಳೆ ಬರಲಿ ಅಂತ ನಾವು ಬೇಡಿಕೊಂಡು ನಾವು ಪ್ರಸಾದವನ್ನು ಮಾಡಿ ಎಲ್ಲ ದೇವರಿಗೆ ಉಡಿಗೋಸ್ಕರ ನಾವು ಮಾಡಕತ್ತಿದ್ದೇವೆ. ಎಲ್ಲ ಪೀಕ್ ಒಣಗರಿಂದ ಆ ದೇವಿಗೆ ಬೇಡಿಕೊಂಡು ಏನೇನು ಮಾಡಿದ್ರಿ ಇದನ್ನು? ಸಂಗಟಿ ಸಾರು, ಅನ್ನ ಸಾರು ದೇವ್ರಿಗೆ ಎಲ್ಲ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹುಮನಾಬಾದ್ ತಾಲೂಕಿನ ಹಂದ್ರಾಳ್ಕೆ ಗ್ರಾಮಸ್ಥರ ಹಲವು ವರ್ಷಗಳ ಬೇಡಿಕೆಗೆ ಇದೀಗ ಕೊನೆಗೂ ಮನ್ನಣೆ ಸಿಕ್ಕಿದ್ದು, ಸಾರಿಗೆ ಬಸ್ ಸಮಸ್ಯೆಗೆ ಕೊನೆಗೆ ಮುಕ್ತಿ ಸಿಕ್ಕಿದೆ. ಸಾರ್ವಜನಿಕರ ಮನವಿಗೆ ಸ್ಪಂದಿಸಿದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಆದೇಶದ ಬೆನ್ನಲ್ಲೇ ಗ್ರಾಮಕ್ಕೆ ನೂತನ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಸಂಚಾರ ಆರಂಭಗೊಂಡಿದ್ದು, ಶಾಸಕರು ಸ್ವತಃ ಪೂಜೆಯನ್ನ ಸಲ್ಲಿಸಿ ಚಾಲನೆಯನ್ನ ನೀಡಿದ್ದಾರೆ. ಹಂದ್ರಾಳ್ಕೆ ಗ್ರಾಮಕ್ಕೆ ಸಾರಿಗೆ ಬಸ್ ಸೌಕರ್ಯವಿಲ್ಲದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ವೃದ್ಧರು ತೀವ್ರ ತೊಂದರೆಯನ್ನ ಅನುಭವಿಸಿದ್ರು. ಈ ಕುರಿತು ಕೆಲ ದಿನಗಳ ಹಿಂದಷ್ಟೇ ಗ್ರಾಮಸ್ಥರೆಲ್ಲರೂ ಶಾಸಕರನ್ನ ಭೇಟಿಯಾಗಿ ಅಳಲನ್ನ ತೋಡ್ಕೊಂಡಿದ್ರು. ತಕ್ಷಣ ಶಾಸಕರು ಬಸವ ಕಲ್ಯಾಣ ಸಾರಿಗೆ ಘಟಕದ ವಿಭಾಗೀಯ ಅಧಿಕಾರಿಗಳಿಗೆ 3-4 ದಿನಗಳಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಗಡುವನ್ನ ನೀಡಿದ್ರು. ಶಾಸಕರ ಸೂಚನೆಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದಿನಿಂದ ಬಸ್ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಇಂದು ನಮ್ಮ ಅಂದ್ರ ಗ್ರಾಮಕ್ಕೆ ಸುಮಾರು ವರ್ಷಗಳಿಂದ ಇಲ್ಲಿ ಬಸ್ಸಿನ ಸೌಲಭ್ಯಗಳನ್ನು ಇದ್ದಿಲ್ಲ. ಮೊದಲು ಕೂಡ ನಾನು ಶಾಸಕನಾಗಿದ್ದಕ್ಕೆ ಇಲ್ಲಿ ಒಂದು ಬಸ್ಸು ಓಡಿಸಿದಾಗ ಕೆಲವೇ ದಿನಗಳ ನಡುವೆ ಅವು ಕೂಡ ಬಂದಾಗಿತ್ತು. ಮತ್ತೆಲ್ಲರ ಒಂದು ಬೇಡಿಕೆ ಯಾಕಂತಂದರೆ ಮಕ್ಕಳು ಶಾಲೆಗೆ ಹೋಗಬೇಕು, ತಾಯಿಂದಿರು ಬೇರೆ ಊರಿಗೆ ಹೋಗಬೇಕು, ರೈತರು ಅಂತಂದ್ರೆ ಬಸ್ಸಿನ ಸೌಲಭ್ಯಗಳು ಬಹಳ ಮಹತ್ವವಾಗಿದ್ದು, ಆದ ಕಾರಣ ಎಲ್ಲಿನ ಊರಿನ ಜನರು ನನ್ನ ಗಮನಕ್ಕೆ ತಂದಾಗ ನಾನು ನಮ್ಮ ಡಿ.ಎಂ ಊರಿಗೆ ಕರೆಸಿ ಈ ಬೇಗನೆ ಮೊನ್ನೆನೇ ಹೇಳಿದಾಗ 2 ದಿವಸದಲ್ಲಿ ಇವತ್ತು ನಮ್ಮ ಹಂದ್ರಳ ಗ್ರಾಮಕ್ಕೆ ಬಸವ ಕಲ್ಯಾಣದಿಂದ ಹಂದ್ರಳಿಂದ ಏನು ರೂಟ್ ಇದೆ ಆ ಮುಖಾಂತರ ಮಾಡ್ಕೊಳ್ತಕ್ಕಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ
ಮತ್ತು ಇವತ್ತು ನಮ್ಮ ಜನಪ್ರತಿನಿಧಿಗಳ ಒಂದು ಏನು ಕರ್ತವ್ಯ ಅಂತಂದರೆ ಜನಸಾಮಾನ್ಯರಿಗೆ ಯಾವುದೇ ಕೂಡ ತೊಂದರೆ ಆಗಬಾರ್ದು ಮತ್ತು ಜನಸಾಮಾನ್ಯರ ಕೆಲಸಗಳಾಗಬೇಕಂತ ಎಲ್ಲರ ಒಂದು ಬಯಕೆ ಇರುತ್ತೆ. ಆದ ಕಾರಣ ನಾವು ಕೂಡ ಈಗ ಅಂದ್ರಳ ಗ್ರಾಮದಲ್ಲಿ ಇವತ್ತು ಬಸ್ಸು ಫಸ್ಟು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೆವು. ಅದಕ್ಕಾಗಿ ಬಂದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಧನ್ಯವಾದ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಒಂದೆಡೆ ಮಳೆಯ ನಿರೀಕ್ಷೆಯಲ್ಲಿ ರೈತರು ಆಕಾಶದತ್ತ ಮುಖ ಮಾಡಿ ಕುಳಿತರೆ ಮತ್ತೊಂದೆಡೆ ಮೇವು ನೀರಿನ ಕೊರತೆಯಿಂದ ಕುರಿಗಾಹಿಗಳ ಬದುಕು ಅಕ್ಷರಶಃ ಅಲೆಮಾರಿಯಾಗಿಬಿಟ್ಟಿದೆ. ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ಕಾಡು ಗುಡ್ಡ ಹಾಗೂ ಬಯಲು ಪ್ರದೇಶಗಳು ಬರಿದಾಗಿದ್ದು ಕುರಿ ಮೇಕೆಗಳಿಗೆ ಹಸಿರು ಮೇವು ಸಿಗದೆ ಕುರಿಗಾಹಿಗಳು ಪ್ರತಿದಿನ ಹೊಸ ಪ್ರದೇಶಗಳ ಹುಡುಕಾಟದಲ್ಲಿ ಅಲೆದಾಡುವಂತಾಗಿದೆ. ನೀರಿನ ಮೂಲಗಳು ಬತ್ತಿರುವುದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವುದು ಕೂಡ ಇದೀಗ ದೊಡ್ಡ ಸವಾಲಾಗಿದೆ. ಆಹಾರದ ಕೊರತೆಯಿಂದ ಕುರಿಗಳು ದುರ್ಬಲವಾಗ್ತಿದ್ದು ಸಾಕಾಣಿಕೆಯನ್ನ ನಂಬಿಕೊಂಡಿರುವಂತಹ ಕುಟುಂಬಗಳ ಆದಾಯಕ್ಕೂ ಕೂಡ ಹೊಡೆತ ಬಿದ್ದಿದೆ. ಮುಂಗಾರು ಕೈಕೊಟ್ಟ ಪರಿಣಾಮ ಈಗ ಕೃಷಿ ಮಾತ್ರವಲ್ಲ, ಪಶುಸಂಗೋಪನಾ ಕ್ಷೇತ್ರವೂ ಕೂಡ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ನೀವು ಮಾತಾಡ್ತಾರೆ ಸರ್ ಮುಂಗಾರು ಮಳೆ ಬಿದ್ದಿಲ್ಲ ಸರ್. ನಮ್ಮ ಕುರಿ ಜಾನುವಾರುಗಳು ಸರ್ ಸ್ವಲ್ಪ ಮೇವು ಇಲ್ಲ ಸರ್, ಕುಡ್ಲಾಕ ಮೇವು ಇಲ್ಲ, ತಿನ್ಲಾಕ ಸರ್, ಕುಡ್ಲಾಕ ನೀರಿಲ್ಲ ಸರ್, ಒಂದು ಹನಿ ಸ್ವಲ್ಪ ನೀರಿಲ್ಲ ಸರ್. ಅಲ್ಲಿ ಇಲ್ಲಿ ಎಲ್ಲ ತಲೆ ಎಲ್ಲಿ ಹೊಲ್ಸೋ ನೀರು ಕೊಂಡಿ ಸರ್, ಬ್ಯಾನಿ ಬಿತ್ತು ಹೊಂಟ ಸರ್, ಸುಂಬಳು ಸೋರತ್ತವ ಇಂಥ ಎಲ್ಲ ಮರಿ ಸೈಲಕತ್ತವ ಸರ್. ಇವಕ್ಕ ಸುಂಬಳು ಹೊಂಟ ಸರ್, ಇವಕ್ಕ ಉರಿ ಹೊಂಟ, ಚಳಿ ಹೊಂಟ ಸರ್, ಏನು ಭೀ ನೋಡೋದಿಲ್ಲ ಸರ್. ಇದು ಈಗ ವರ್ಷ ಬ್ಯಾಸಗ ಅಷ್ಟ ತೊಂದರೆ ಇರ್ತಿ ಸರ್, ಮಳೆಗಾಲ ಸರ್ ಹಾಗೆ ಬರ್ತೈತೆ ಸರ್. ಮುಂಗಾರ ಹಿಂದೆ ಮಾತು ಸ್ವಲ್ಪ ಮಂದಿ ಎಲ್ಲ ಗಳೆ ಎಲ್ಲ ಹೊಡಿತಾರೆ ಸರ್, ಹೊಲ ಕಡೆ ಗಳೆ ಹೊಡೆದಿಲ್ಲ ಸರ್. ಏನು ನೋಡ್ರಿ ಭೂಮಿ ಸರ್ ಪೂರಾ ಖರ ಐತಿ ಸರ್. ಮುಂಗಾರ ಸರಿ ಆಗಾದ್ರೆ ರೈತರು ಹಿಗ್ಗರ್ ನಾವು ಹಿಗ್ತೇವೆ ಸರ್. ರೈತರ ಹೊಲದಾಗ ಏನು ಬಿಲ್ಲ ಸರ್, ನಾವೇನು ಮಾಡ್ರಿ ಹೇಳಿ. ರೈತರಿಲ್ಲ ನೀರು ಸ್ವಲ್ಪ ನೀರು ಕುಡ್ಲಾಕ ಕೂಡ ಇಲ್ಲ ಇರ್ತಾರೆ ಸರ್. ಹಾಂ ಪೂರಾ ಕೆರೆ ಬಾವಿ ಬತ್ತಿ ಎಲ್ಲೆಲ್ಲ ಬತ್ತಾಗ ಸರ್, ಏನಿಲ್ಲ ಸರ್. ಹಾಂ ಭಾಳ ಕಿರಿಕೆ ಸರ್. ಎಲ್ಲ ರೈತರು ಹಾಡು ಸುಟ್ಟು ಮಾತಾಡ್ತಾರೆ ಸರ್, ಇಲ್ಲ ರೈತರು ಬಾ ಅಂತೀರಿ ಸರ್. ನಮ್ಮ ಸರ್ ಇವ್ನು ಟೋಟಲ್ ಸರ್ 150 180 ಸರ್ ಟೋಟಲ್ ಇವು. ಹಾಂ ರೀ ಮೇವು ಇಲ್ಲ ಸರ್. ಊರು ಬಿಟ್ಟು ಊರಿಗೆ ಹೋಯ್ತೇವೆ ಸರ್, ಊರು ಬಿಟ್ಟು ಊರಿಗೆ ಹೋಯ್ತೇವೆ ಸರ್. ಎಲ್ಲಿ ನೀರಿದ್ದು ಅಲ್ಲಿ ಎಲ್ಲಿ ಮೇವು ಇತ್ತು ಅಲ್ಲಿ ಹೋಗ್ಬೇಕು ಸರ್ ನಾವು. ಹಾಂ ಇವು ತಿನ್ನಲ್ಲ ಎಲ್ಲಿ ಬಿ ಸಿಗಿಲ್ಲ ಹೋಗ್ಬೇಕತ್ತ ಸರ್. ಯಾಕಡೆ ಭೀ ಹೋಗ್ಬೇಕತ್ತ, ಹೋಗೋದ ಸ್ಥಾನ ಭಾಗ ಇಲ್ಲ ಸರ್, ಯಾಕಡೆ ಭೀ ಹೋಗ್ಬೇಕತ್ತದ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನದಲ್ಲಿ ಪ್ರತಿಯೊಬ್ಬ ಅರ್ಹ ಮತದಾರರು ಕೂಡ ಸಕ್ರಿಯವಾಗಿ ಭಾಗವಹಿಸುವಂತೆ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಬಿ ಪಾಟೀಲ್ ಮನವಿಯನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ನಗರದ 18ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದ ಅವರು ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಪಡಿಸಬೇಕಾಗಿದೆ. ಮತದಾರರ ಪಟ್ಟಿಯಲ್ಲಿ ಯಾರು ಕೂಡ ವಂಚಿತರಾಗದಂತೆ ಪ್ರತಿಯೊಬ್ಬರು ಕೂಡ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಕರೆಯನ್ನು ನೀಡಿದ್ದಾರೆ. ಅಷ್ಟೆಲ್ಲ ಬೂತ್ ಮಟ್ಟದ ಅಧಿಕಾರಿಗಳು ಕೂಡ ಮನೆ ಮನೆಗೆ ಭೇಟಿ ನೀಡಿದಾಗ ಅಗತ್ಯ ದಾಖಲೆಗಳನ್ನು ನೀಡಿ ಗಣತಿ ಅರ್ಜಿಯನ್ನು ಭರ್ತಿ ಮಾಡಿಕೊಡಬೇಕು ಎಂದು ತಿಳಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಏಜೆಂಟರು ಮತದಾರರ ಹಾಗೂ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕೆಂದು ಸೂಚನೆ ನೀಡಿದ್ದಾರೆ. ಸಿದ್ದರಾಮಯ್ಯ ರೊಕ್ಕ ಬರೋದು, ನಿಮ್ಮ ಗೌರ್ಮೆಂಟ್ ಸ್ಕೀಮು, ನಿಮ್ಮ ಬ್ಯಾಂಕಿಂದ ಅಕೌಂಟು,
ರೇಷನ್ ಕಾರ್ಡ್ ಎಲ್ಲನೇ ಇರ್ತಪ್ಪಲ್ಲಿ. ಯಾಕಂದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರೆ ನಮ್ಗೆ ಏನ್ ಮಾಡೋದಪ್ಪ ಅಂತ ಹೇಳಿ ಇದು ಮಾಡೋದಂದ್ರೆ ಅದು ಪೂರಾ ಇದಾಗ್ಬಿಡ್ತದೆ. ತಗೊಂಡು ಇನ್ನೊಂದು ಆಕ್ಟಿವ್ ಒಬ್ಬರು ಹೆಣ್ಮಕ್ಳಿಗೆ ತಗೊಂಡು ಹೋದ್ರೆ ಮೇಡಮ್ ಏನಾಗ್ತದೆ ಅವ್ರಿಗೆ ಒಬ್ರು ಯಾಕಂದ್ರೆ ನಿಮ್ ಸರಿ ಅದಕ್ಕೆ ಎಲ್ಲ ಯಾವುದೇ ಇದ್ರಾಗ ಇರ್ಲಿ ಅವ್ರು ಇವ್ರ ಇರ್ತಾರೆ ಎಲ್ಲರನ್ನೇ ಇದೆ. ಎಲ್ಲರೂ ಬನ್ನಿ ಬಂದಿದ್ದು ಇದು ಇದ್ರೆ ನಿಮ್ಮ ಮುಂದೆ ಗೌರ್ಮೆಂಟ್ 2,000 ರೂಪಾಯಿ ಕರೆಂಟ್ ಬಿಲ್ಲು ಬಸ್ಸಿಗೆ ಎಲ್ಲ ಇರ್ತದೆ. ಇದು ಇಲ್ಲ ಅಂದ್ರೆ ಏನ್ ಬಿ ಜಾಗಲ್ಲ ನೋಡ್ರಿ. ಬಿಜು ಹಿಡ್ರಿ ಬಿಜಾಪುರ ಇದಲ್ಲ ಹೋಗ್ಲಿ ಕೆಲಸ ಮಾಡ್ಲತ್ತ ಮಾಡಿ. तुम्ही मेन ಮಾಡ್ತಾರೆ ಎಲ್ಲರೂ ಮನೆ ಮಂದಿದು. ಹಾಂ ಮುಂದೆ जो है नॉर्म्स के हिसाब से अब सभी जन एसआर का एप्लीकेशन भरो, वोटर लिस्ट में आपका नाम आने के जैसा सभी जन मिलकर, इसमें पक्ष पात जात भात कुछ भी नहीं है. जब इस धरती में है तो सभी जन एक का राइट्स है, एक का नागरिकता होना जरूरी है हिंदुस्तान के. उसके लिए आप सभी जन को मैं विनंती करता हूँ. ये जो SIR का जो सेंट्रल गवर्नमेंट ने मेंबरशिप का लॉन्च करे 1 महीने के तक के टाइम है, उसके लिए आप कितना जल्द से जल्द हो गए मैं इस दिल्ली के और हुमनाबाद के और ईडी बीदर जिले के महाजनता को मैं विनंती करता हूँ. सभी जन ऐसा SIR में शहरी होकर वोटर लिस्ट में ये बना और ये 10 और 11 का जो हमारा BLO के BLA 2 ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ವಿಶ್ವಗುರು ಬಸವಣ್ಣನವರ ಅರಿವಿನ ಮನೆಯ ವಿವಾದ ಕುರಿತು ಶುಕ್ರವಾರ ಸಾಯಂಕಾಲ ಇಲ್ಲಿನ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಾಸ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷ ಅನಿಲ್ ರಗಟೆ, ಅರಿವಿನ ಮನೆಯಲ್ಲಿ ಹಡಪದ ಅಪ್ಪಣ್ಣನವರ ಗವಿ ಇರುವ ಯಾವುದೇ ಕುರುಹುಗಳಾಗಲಿ ಅಥವಾ ನಾಮಫಲಕಗಳಾಗಲಿ ಇಲ್ಲ. ಇನ್ನು ಅರಿವಿನ ಮನೆ ಪರಿಸರವು ಬಸವಣ್ಣ, ಅಕ್ಕ ಗಂಗಾಂಬಿಕೆ ಹಾಗೂ ನೀಲಾಂಬಿಕೆ ಅವರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಇದುವರೆಗೂ ಅಲ್ಲಿ ಹಡಪದ ಅಪ್ಪಣ್ಣನವರ ಗವಿ ಇರುವುದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ಎಂದು ಹೇಳಿದ್ದಾರೆ. ಆದರೆ ಭಾಲ್ಕಿ ಶ್ರೀಗಳಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅರಿವಿನ ಮನೆಯ ಪರಿಸರದ ಕುರಿತು ವಿವಾದ ಎಬ್ಬಿಸುವ ಕೆಲಸ ಮಾಡಿ ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಸಮಾಜ ಒಡೆಯುವಂತಹ ಕೆಲಸ ಭಾಲ್ಕಿ ಶ್ರೀಗಳಿಂದ ನಡೆಯುತ್ತಿದ್ದು, ಇದನ್ನು ನಾವು ಖಂಡಿಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, 80 ವರ್ಷಗಳಿಂದ ಬಸವೇಶ್ವರ ದೇವಸ್ಥಾನ ಅರಿವಿನ ಮನೆ ಸೇರಿ ಎಲ್ಲಾ ಗವಿಗಳನ್ನು ನೋಡಿಕೊಳ್ಳುತ್ತಿತ್ತು. ಆದರೆ ಇದುವರೆಗೂ ಕೂಡ ಹಡಪದ ಅಪ್ಪಣ್ಣನವರ ಗವಿ ಇರುವುದು ಕುರುಹುಗಳಿಲ್ಲ. ನಾವು ಸಹ ಹಡಪದ ಅಪ್ಪಣ್ಣನವರ ಪರಮ ಭಕ್ತರೇ. ಆದರೆ ಅರಿವಿನ ಮನೆಯಲ್ಲಿ ಅಪ್ಪಣ್ಣನವರ ನೂತನ ಗವಿ ಮಾಡುವುದು ತಪ್ಪಾಗುತ್ತೆ. ಇಲ್ಲಿನ BKDB ಇಲಾಖೆಯವರ ಬಳಿಯೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ಯಾರಿಗೂ ಸಹ ಒಂದಿಂಚು ಜಾಗ ಕೊಡುವುದಿಲ್ಲ ಎಂದು ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯವರು ಸ್ಪಷ್ಟನೆ ನೀಡಿದ್ದಾರೆ. ಭಾಲ್ಕಿ ಶ್ರೀಗಳು ಬಸವ ಕಲ್ಯಾಣದಲ್ಲಿ ಶಾಂತಿ ಭಂಗ ಮಾಡ್ತಿದ್ದಾರೆ. ವೇಳೆ ಅವರು ಬಸವ ಕಲ್ಯಾಣಕ್ಕೆ ಬಂದರೆ ಘೇರಾವ್ ಹಾಕಿ ಧಿಕ್ಕಾರ ಕೂಗ್ತೇವೆ ಎಂದು ತಿಳಿಸಿದ್ದಾರೆ. ಅವರು ಅನುಭವ ಮಂಟಪದ ಅಧ್ಯಕ್ಷರಲ್ಲ, ಸ್ವಯಂ ಘೋಷಿತ ಅಧ್ಯಕ್ಷರಷ್ಟೇ ಎಂದು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾಲ್ಕಿ ಶ್ರೀಗಳ ವಿರುದ್ಧ ಧಿಕ್ಕಾರ ಸಹ ಕೂಗಿದ್ರು. ತಮ್ಮೆಲ್ಲರಿಗೂ ಹಾಗೂ ಪತ್ರಿಕಾ ಬಾಂಧವರಿಗೂ ಶರಣಾರ್ಥಿ. ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಹಾಗೂ ವಿಶ್ವಾಸ ಸಮಿತಿ ಬಸವ ಕಲ್ಯಾಣ ವತಿಯಿಂದ ಅರಿವಿನ ಮನೆಯ ಪರಿಸರದ ವಿವಾದ ಕುರಿತು ಸಭೆ ನಡೆಸಲಾಯಿತು. ಅರಿವಿನ ಮನೆಯ ಪರಿಸರ ಶಿವ ಶರಣರಾದ ಬಸವಣ್ಣ, ಗಂಗಾಂಬಿಕೆ, ನೀಲಾಂಬಿಕೆ ಅವರಿಗೆ ಮಾತ್ರ ಸಂಬಂಧಿಸಿದ್ದು. ಅಲ್ಲಿ ಹಡಪದ ಅಪ್ಪಣ್ಣವರ ಗವಿ ಇರುವುದು ಯಾವುದೇ ಕುರುಹುಗಳು ಇರುವುದಿಲ್ಲ. ಮತ್ತು ಕಳೆದ 80 ವರ್ಷಗಳಿಂದ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಹಾಗೂ ಎಲ್ಲ ಸ್ಥಳಗಳು ಒಳಪಟ್ಟು ಗವಿಗಳ ರಕ್ಷಣೆ ಅಭಿವೃದ್ಧಿ ಕಾರ್ಯ ನಡೆಸುತ್ತಾ ಬಂದಿದ್ದು. ಬೇರೆ ಯಾವುದೇ ಸಮಯದ ಸತ್ತು ಇಲ್ಲಿ ಇರುವುದಿಲ್ಲ. ಅರಿವಿನ ಮನೆ ಪರಿಸರದ ವಿವಾದ ಎಬ್ಬಿಸಿರುವ ಭಾಲ್ಕಿ ಶ್ರೀಗಳಿಗೂ ಸಭೆಯಲ್ಲಿ ಖಂಡಿಸಿ ಮಾತನಾಡಲಾಯಿತು. ಹಡಪದ ಸಮಾಜದ ವಿವಾದ ಎಬ್ಬಿಸುವುದು ತಪ್ಪು ಮತ್ತು ಅದಕ್ಕೆ ಸಹಕರಿಸುವುದು ತಪ್ಪು. ಆ ಸ್ಥಳದಲ್ಲಿ ಯಾವುದೇ ಬೋರ್ಡು ಇಲ್ಲಿವರೆಗೆ ಇರುವುದಿಲ್ಲ. ಕೇವಲ ಭಾಲ್ಕಿ ಶ್ರೀಗಳು ಸುಳ್ಳು ಮಾಹಿತಿ ನೀಡುತ್ತಿರುವುದು ಖಂಡನೀಯ.
ಖಂಡನೀಯವಾಗಿದೆ. ಸಮಾಜದ ಮುಂದೆ ಯಾರು ದೊಡ್ಡವರು, ಸಮಾಜ ನಡುವೆ ಸಾಮರಸ್ಯ ಕಲಿಸುವ ಕಾರ್ಯ ಮಾಡಬೇಕೇ ವಿನಾ ಸಮಾಜ ಒಡೆಯುವ ಕೆಲಸ ಮಾಡಬಾರದು ಎಂದು ವಿರೋಧ ವ್ಯಕ್ತಪಡಿಸಲಾಯಿತು. ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಶಿವಶರಣರ ಮಾತ್ರ ಸಂಸ್ಥೆಯಾಗಿದ್ದು ಇರದ 1 ಇಂಚು ಜಾಗ ಬೇರೆ ಯಾರಿಗೂ ಕೊಡುವುದಿಲ್ಲ ಎಂಬುದು ನಿರ್ಣಯ ಮಾಡಲಾಯಿತು. ತಮ್ಮೆಲ್ಲರಿಗೂ ಶರಣಾರ್ಥಿ. ಜಾಮದಾರ್ಪಲ್ಲಿ ಇದು ಮಾಡಿದ್ದು 2005 ಬಸವ ಕಲ್ಯಾಣದಲ್ಲಿ 2005ರಲ್ಲಿ ಜಾಮದಾರ್ ಅವರು ಬಸವ ಕಲ್ಯಾಣ ಪ್ರಾಧಿಕಾರ ಮಾಡಿದ್ದಾರೆ. ಪ್ರಾಧಿಕಾರ ಮಾಡಿ 29 ಶರಣರ ಸ್ಮಾರಕಗಳನ್ನು ಕಂಡು ಹಿಡಿದು ಅವರೇ ಮಾಡ್ಯಾರ. ಇವತ್ತು ಜಾಮದಾರ್ ದೊಡ್ಡವರು, ಜಾಮದಾರ್ ಕಿರ ಏನು ಬೀದರ್ ಡಿಸಿ ಅವ್ರು ದೊಡ್ಡವರಿಲ್ಲ, ಯಾರು ರಾಜಕೀಯ MLAಗಳು ಯಾರು ದೊಡ್ಡವರಿಲ್ಲ. ಅವ್ರು ಸ್ವತಃ ಜಾಮದಾರ್ ಅವ್ರು ಬಂದಿಲ್ಲ 6 ತಿಂಗಳು ಉಳಿದು ಎಲ್ಲಾ ಸ್ಮಾರಕ ಮಾಡಿ ಎಲ್ಲಾ ಸ್ಮಾರಕಗಳ ರಕ್ಷಣೆ ಮಾಡ್ಯಾರ. 29 ಸ್ಮಾರಕಗಳ ರಕ್ಷಣೆ ಮಾಡ್ಯಾರ. ಇವತ್ತು ತಮ್ಮ ರಾಜಕೀಯ ಸ್ವಾರ್ಥ ಸಲುವಾಗಿ ಯಾರೋ ಮಠಾಧೀಶರು ಬಸವ ಕಲ್ಯಾಣಕ್ಕೆ ಏನು ಅನುಭವ ಮಂಟಪ ಆಗಿ 1,000 ಕೋಟಿ ರೂಪಾಯಿ ಬರ್ತಾ ಇದೆ, ಅದರ ಮೇಲೆ ಕಣ್ಣದ ಇವ್ರಿಗೆ ಬಸವ ಕಲ್ಯಾಣಕ್ಕೆ ಯಾವುದ್ರ ಬಗ್ಗೆ ಏನು ಡೆವಲಪ್ಮೆಂಟ್ ಮಾಡೋದು ಏನೂ ಇಲ್ಲ. ಆದ ಕಾರಣ ದಯಮಾಡಿ ನಾವೆಲ್ಲರೂ ಬಸವ ಕಲ್ಯಾಣ ಜನರು ಒಂದೇ ಇದೆ. ಇದೇ ತರ ಅವ್ರು ನಾಳೆಗೆ ಜಗಳ ಕಾರ್ಯ ಮಾಡಿದ್ರೆ ಬಸವ ಕಲ್ಯಾಣ ಇವ್ರಿಗೆ ಬಸವ ಕಲ್ಯಾಣ ಪಟ್ಟದ್ರೆ ಧಿಕ್ಕಾರ ಮಾಡ್ತೇವೆ. ಜ್ವರ ಮಾಡ್ತೇವೆ. ಅದು ಪರಸ್ಕಟ್ಟೆ ಬಗ್ಗೆ ಗುಡಿ ಬಗ್ಗೆ ಕಾಳಜಿ ಇರ್ಲಿ, ಕಲ್ಯಾಣದ ಧರ್ಮದ ಬಗ್ಗೆ ಕಾಳಜಿ ಇರ್ಲಿ. ಅದು ಬಿಟ್ಕೊಟ್ರೆ ಬರೀ ಜಗಳ ಹಚ್ಚದೆ. ಅದೇ ಜಗಳ ಹಚ್ಚಂದ್ರೆ ಮಾಡ್ತಾರೆ. ಕ್ಲಿಯರ್ ಮತ್ತೆ ಎಲ್ಲ ಪ್ರೆಸ್ ಮೀಟ್ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಈ ಬಸವ ಕಲ್ಯಾಣದಲ್ಲಿ 78 ವರ್ಷ ಆಯ್ತು ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಆಗಿ. ಆದ್ರೆ ಇಲ್ಲಿ ತನ ಯಾರು ಲೋಕಲ್ದವರು ಇದ್ರ ಬಗ್ಗೆ ಮಾತಾಡಿಲ್ಲ. ಬಾಲ್ಕಿ ಪಟ್ಟದವ್ರು ಬಂದು ಈ ಜನರನ್ನ ಕೂಟ್ ಮಾಡಿ ಅವ್ರೇನ್ ಮಾಡ್ಬೇಕಲ್ಲ ತರ ಇದು ಡಿವೈಡ್ ಮಾಡ್ಬೇಕು, ನಾ ಇಲ್ಲಿ ರಾಜಕೀಯ ಮಾಡ್ಬೇಕಂತ ಅವ್ರ ವಿಚಾರ. ಅದು ನಾವು ಮಾಡ್ಕೊಡಂಗಿಲ್ಲ. ನಾವೆಲ್ಲ ಒಂದೇ ಇದ್ದೀವಿ. ಅವ್ರ ಒಂದ್ ವೇಳೆ ಬಸವ ಕಲ್ಯಾಣ ಬಂದು ಏನೇ ಮಾಡತ್ತರು ಅವ್ರಿಗೆ ನಾವ್ ಏನ್ ಮಾಡ್ತೇವೆ, ಅಷ್ಟು ಜನ ಬಸವ ಕಲ್ಯಾಣ ಜನ ಹೋಗಿ ಅವ್ರಿಗೆ ಗರ ಹಾಕಿ ಅವ್ರಿಗೆ ರಿಟರ್ನ್ ಕಳ್ಸಿಕೊಡ್ತೇವೆ. ಬಸವ ಕಲ್ಯಾಣ ಬಚಾವ್. ಬಸವ ಕಲ್ಯಾಣದಲ್ಲಿ ಸರ್ ಆ ಅನುಭವ ಸ್ವಾಮಿಗೂ ಬಗಾವ್ ಏನ ಹಣ ಬಂದಿದೆ ಸರ್. ಅದೇ ಪರಸ್ಕಟ್ಟಿ ಅಭಿವೃದ್ಧಿ ಯಾಕೆ ಆಗ್ತಾ ಇದೆ ಸರ್ ಬಸವ ಕಲ್ಯಾಣದಲ್ಲಿ? ಅದು ಪರ್ಸ್ಕಟ್ಟಿಗೆ ಅಭಿವೃದ್ಧಿಗೆ ಅದು 29 ಕೋಟಿ ಕೊಟ್ಟರು. ಅದೇನಾಯ್ತು, ಅದಕ್ಕೆ ಒಂದು ಕಮಿಟಿ ಮಾಡೋರು. ಬಸವರಾಜ್ ಪಾಟೀಲ್ ಸೇಡಂದರು ಕಮಿಟಿ ಮಾಡ್ರು ಯಡಿಯೂರಪ್ಪ ಇದ್ದಾಗ. ಮಾಡಿದಾಗ ಅದು ದುಡ್ಡು ಏನ್ ಮಾಡ್ರು, ಡೆವಲಪ್ಮೆಂಟ್ ಮಾಡಿಲ್ಲ. ಅದು ಹೋಗಿ ಏನ್ ಮಾಡ್ರು, ಎಲ್ಲರಿಗೆ ಹಚ್ಚಿಬಿಟ್ರು ರೊಕ್ಕ. ಅದ್ರ 50% ತಾತೊಂಡು 50% ಹಚ್ಚಿರು. ಹೀಗಾಗಿ ನಾವು ಪರ್ಸ್ಕಂಡ ಪೂರ ಸತ್ಯನಾಶ ಮಾಡ್ಬಿಟ್ಟಿದ್ದಾರೆ. ಅವ್ರ ಬಿಸ್ನೆಸ್ ಆಗಿ ಹೋಯ್ತು. ಆಕ್ಚುಲಿ 29 ಕರೋಡ್ ಏನ್ ಬಂದಿವು ಅದು ಡೆವಲಪ್ಮೆಂಟ್ ಅಂತ ಬಂದಿತ್ತು ಪರ್ಸ್ಕಂಡ. ಆದ್ರೆ ಅದ್ರ ಕೆಲಸ ಬೇರೆ ಕಡೆ ಯೂಸ್ ಮಾಡ್ಕೊಂಡ್ರು ಮಾಡಿ. ಅದ್ರಾಗ ಈ ಗುಡಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ದುಡ್ಡು ತೊಲ ಬರಲ್ಲ. ಬೇರೆ ಮಾಡಿದ್ರೆ ಅವ್ರಿಗೆ ದುಡ್ಡು ಸಿಕ್ತದೆ ಅಂತ ಆ ಲೆಕ್ಕ ಮಾಡ್ಯಾರ. ಅದ್ರಾಗ ಎಲ್ಲರೂ ಕೈ ಇರೋರು. ಅದಕ್ಕೊಂದು ಕಂಪ್ನಿ ಮಾಡಿದ್ರು ಅಷ್ಟು ಜನ ಕೈ ಇರೋದ್ರಾಗ ಅಷ್ಟು ರೊಕ್ಕ ಎಲ್ಲ ಸತ್ಯನಾಶ ಮಾಡಿ ಬಸವ ಪೂರ ಪರ್ಸ್ಕಂಡ ಹಾಳು ಮಾಡ್ಬಿಟ್ರು. ನಾವ್ ಹೋಗ ಒಂದ್ಸಲ ಕೇಳಿನವ್ರಿಗೆ, ಇದಕ್ಕೆ ನೀವು ಯಾಕೆ ಬಂದ್ ನಿಂತೀರಿ ಅಂದ್ರೆ ನಾವು ಸುಮ್ಮನೆ ನೋಡ ಬಂದಿದ್ದೀರಿ ಅಂತ ನಾನ್ ಸ್ಪಷ್ಟ ಹೇಳ್ಯಾರ. ನೋಡ ಬಂದಿ ನಾವು ಏನು ಕಡೆಕಲ್ಲ, ಬಂದ್ ರಾತ್ರಿ 2 ವೇಳೆ ಬಂದು ಕಡೆ ಬಿಟ್ರು. ಮೂರ್ತಿ ತೆಗೆದ್ರ ಹಿಂದುತ್ವ ಬಗ್ಗೆ ಮಾತಾಡ್ತಾರೆ, ಪರಸ್ಕಟ್ಟೆ ಬಗ್ಗೆ ಯಾಕೆ ಮೌನ ಅದಾರ ಸರ್? ಮೌನ ಇಲ್ಲ, ಅವ್ರು ಮಾತಾಡೋ ಒಂದ್ಸಲ ಪರ್ಸ್ಕಟ್ಟ ಬಗ್ಗೆ ಮಾತಾಡ್ಯಾರ. ಇದು ಹರಪನಪ್ಪನ ಬರೋದಾಗಿ ಅವ್ರು ಮಾತಾಡಿದ್ರೆ ಹೋಗೋರು ಡೈರೆಕ್ಟ್ ಭೇಟಿ ಅವತ್ತು ರಾತ್ರಿನೇ. ಅವ್ರೇನಂದ್ರು ನನ್ನ ಸ್ಪೀಡ್ ಹೋಗ್ಯಾವ, ನಾನು ಮಾಫ್ ಮಾಡ್ಬಿಡ್ರಿ ಎಲ್ಲ ಬಸ್ ನಾನು ಪ್ರೆಸ್ ಮೀಟಿಂಗ್ ಮಾಡ್ತೀನಿ ಅಂದ್ರು. ಇದ್ರ ಬರೋದ್ರ ಪ್ರೆಸ್ ಮೀಟಿಂಗ್ ಮಾಡ್ತೀನಿ, ಮತ್ತೆ ನಾನು ಏನು ತಪ್ಪಿಲ್ಲ, ನಾನು ಒಂದ್ ಜನ